ಬಿಫೋರ್ ಆ್ಯಕ್ಟರ್ ಮೇಕ್ಸ್ ಇಟ್ ಬಿಗ್, ಯೂಶಲಿ ನಿಮ್ಗಳ ಲೆವೆಲಲ್ಲಿ ಇರೋ ಕಷ್ಟಗಳೇನು ವಿಕ್ರಮ್? ಸೊ ನೀವು ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿದ್ರೆ ಯಾರೂ ಕರೆಯಲ್ಲ. ಐ ಡೋಂಟ್ ನೋ, ನಂಗೆ ನಿಮ್ಮ ತ್ರಿವಿಕ್ರಮ್ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಐ ವುಡ್ ಲೈಕ್ ಟು ಕಾಲ್ ಯು ವಿಕ್ರಮ್. ದಟ್ಸ್ ಓಕೆ ಅನ್ಸುತ್ತೆ. ದಟ್ಸ್ ಮೈ ನೇಮ್. ನಾನೇ 3 ಅಂತ ಸೇರಿಸ್ಕೊಂಡಿದ್ದು. ಮೇಡಮ್ ನನಗೆ ಈ ವೇದಿಕೆ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ 2-3 ಟೈಮ್ಸ್ ಕರೆದಿದ್ರು ನನಗೆ. 9-10 ಈ ಸೀಸನ್ ಎಲ್ಲ ಕರೆದಿದ್ರು. ವೆನ್ ದೇ ಕಾಲ್ ಮೀ ಲೈಕ್ ಐ ವಾಸ್ ನೋ. ಸೊ ಮೋರ್ ಆನ್ ಲೈಕ್ ಈ ಬಿಗ್ ಬಾಸ್ ಶೋ ಅಂತ ಬಂದಾಗ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು, ನೆಗೆಟಿವ್ ವಿಷಯಗಳು ಬರುತ್ತೆ. ನನ್ನ ಸುತ್ತ ಇರೋರೇ ಒಂದಷ್ಟು ವಿಷಯಗಳನ್ನ ಹೇಳಿದ್ರು. ಅಲ್ಲಿ ಒಳಗಡೆ ನಿಮ್ಮ ಹತ್ರ ಚೆನ್ನಾಗೇ ಮಾತಾಡಿ ಹಿಂದೆ ಹೋಗ್ಬೇಕು ಅಂತಾರೆ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊತೀಯ? ಯು ಕುಡಂಟ್ ಇವನ್ ಕಂಟ್ರೋಲ್. ಫೇಸ್ ಆಫ್ ಮೈಂಡೇ ಚೇಂಜ್ ಆಗಿಬಿಡುತ್ತೆ. ಸೊ ಐ ರಿಯಲಿ ಡೋಂಟ್ ವಾಂಟ್ ಟು ಗೆಟ್ ದಟ್ ಕಪ್. ಅಂದರೆ ನಾನು ಅದನ್ನು ಮೆನ್ಷನೂ ಮಾಡ್ತೀನಿ, ಯೋಗ್ಯತೆ ಇರೋರಿಗೆ ಮಾತ್ರ ನೀನು ಈ ಕಪ್ ಹೋಗು, ನನಗೇನು ಅವಶ್ಯಕತೆ ಇಲ್ಲ. ಕಪ್ ಬಂದಿದ್ರೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ದೆ, ಮನೇಲಿ ಇಡ್ತಾ ಇದ್ದೆ. ಬಟ್ ನನಗೆ ಈಗ ಜನಗಳೆಲ್ಲ ಏನು ಕೊಡ್ತಾ ಇದ್ದಾರಲ್ಲ, ಕಾಂಪ್ಲಿಮೆಂಟ್ಸ್ ಆಗಲಿ, ನಂಗೆ ವಿಶಸ್ ಆಗಲಿ, ಆ್ಯಂಡ್ ನೀನು ಗೆಲ್ಲಬೇಕು ಅನ್ನೋದಿದೆಯಲ್ಲ, ಆ ರನ್ನರ್ ಅಪಿಗೆ ಮಾತ್ರ ಸಿಗೋಕ್ಕಾಗೋದು. ಅದು ನಿಮ್ಮ ಸ್ಟೇಟಸ್ ಏನೀಗ? ನನ್ನೊಬ್ಳು ಗರ್ಲ್ ಫ್ರೆಂಡ್ ಇದ್ಲು. ಸೊ ಆನ್ ರೈಟ್ ನೋಟ್ ನಮ್ಮ ತಂದೆ ತೀರೋಗಿ ಒಂದು 6 ಮಂತ್ಸಿಗೆ ಬ್ರೇಕಪ್ ಆಯ್ತು ನಾನು. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಬಂದಿರೋದ್ರಿಂದ ಯೂತ್ಸ್ನ ಎಷ್ಟು ಎಳಿತಾ ಇದೆ ಅಂತಂದರೆ ಅವ್ರು ಕೆಲಸದ ಕಡೆನೇ ಹೋಗ್ತಾ ಇಲ್ಲ, ಬೇರೆದ್ರ ಕಡೆ ತುಂಬ ಈಸಿಯಾಗಿ ಟರ್ನ್ ಆಗ್ತಾ ಇದೆ. ಇಲ್ಲಿ ಕೇಳಿದ ಕ್ವಶನ್ ಎಲ್ಲೂ ಕೇಳಿಲ್ಲ. ದ ವೇ ಯು ಆಸ್ ಮಿ ಅ ಕ್ವಶನ್, ಯಾವುದು ಎಲ್ಲೂ ಸುಳ್ಳು ಹೇಳೋಕ್ಕೆ ಮನಸ್ಸೇ ಬರಲಿಲ್ಲ, ಎಲ್ಲ ನಿಜನೇ ಹೇಳ್ತಾ ಹೋಗಿದ್ದು. Today on Just Curious, the most curious soul everybody is trying to explore as on today. ಯಾಕಂದರೆ ಇವಾಗಷ್ಟೇ ಬಿಗ್ ಬಾಸ್ ಇಂದ ಆಚೆಗೆ ಬಂದಿದ್ರ, ದಟ್ ಟು ವಿತ್ ದ ಟ್ಯಾಗ್ ರನ್ನರ್ ಅಪ್ ಅಂತ. ಜಸ್ಟ್ ಟ್ರೈಂಗ್ ಟು ಕ್ಯಾಚ್ ಅಪ್ ಹಿಯರ್. ಫಸ್ಟ್ಲಿ ತ್ರಿವಿಕ್ರಮ್ ಅವರೇ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯುವರ್ಸ್. ನಿಮ್ಮ ವಾಯ್ಸ್ಗೆ ಆ್ಯಂಡ್ ನಿಮ್ಮ ವರ್ಡ್ಸ್ಗಳಿಗೆ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯುವರ್ಸ್. ಆ್ಯಂಡ್ ತುಂಬ ವರ್ಷಗಳಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಮೀನ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಐ ಆಮ್ ಗ್ಲಾಡ್ ದಟ್. ಅರೆ, ಐ ಥಿಂಕ್ ದಟ್ಸ್ ದ ಬ್ಯೂಟಿ ಆಫ್ ಲೈಫ್. ಎಲ್ಲೋ ಒಂದು ಕಡೆ ಶುರು ಮಾಡಿರ್ತೀವಿ. ಕೆಲವರು ಒಂದಷ್ಟು 10-15-20 ವರ್ಷ ಆದ್ಮೇಲೂ ಸಿಗೋ ಅಷ್ಟು ಜರ್ನಿನ ಅಷ್ಟು ಉದ್ದಕ್ಕೆ ಬೆಳೆಸ್ಕೊಂಡಿರ್ತಾರೆ. ಕೆಲವು ಬೇರೆ ಬೇರೆ ರೋಡ್ಗಳು ಸಿಕ್ಕಿರುತ್ತೆ. ಸೊ ಹಾಗಾಗಿ ಟಾಕಿಂಗ್ ಅಬೌಟ್ ದ ಜರ್ನಿ ಆಫ್ ಲೈಫ್, ನಾವು ನಿಮ್ಮ ಈ ಫೇಸ್ ಏನಿದೆ ಜಸ್ಟ್ ಔಟ್ ಆಫ್ ಬಿಗ್ ಬಾಸ್, ಬಟ್ ನನ್ನ ಕುತೂಹಲ ಇಸ್ ಮೋರ್ ಆಸ್ ಟು ಸಿ ಹೂ ಇಸ್ ತ್ರಿವಿಕ್ರಮ್ ದ ಹ್ಯೂಮನ್ ಬೀಯಿಂಗ್. ಬಿಕಾಸ್ ಬಿಗ್ ಬಾಸ್ ನಿಮ್ಮ ಒಂದು ಇಡೀ ವ್ಯಕ್ತಿತ್ವದ ಒಂದು ಐಡೆಂಟಿಟಿ, ಅದು ಆಸ್ ಆನ್ ಟುಡೇ. ಆದರೆ 1993 ಬಾರ್ನ್ ಆಗಿ 31-32 ವರ್ಷಗಳ ಜೀವನನ ನೋಡಿದ್ದೀರಾ, ಎಲ್ಲನ ಅನುಭವಿಸಿದ್ದೀರಾ. ಸಮಾಜ ನಮಗೆ ಹೇಳೋ ಸಕ್ಸಸ್ನ ಡೆಫಿನೇಷನನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರ್ತೀರಾ. ಅದಕ್ಕೆ ನನ್ನ ಹಠ ಏನು ಅಂತ ಸಾಧಿಸ್ಕೊಳ್ಳೋಕ್ಕೆ ಹೋಗಿರ್ತೀರಾ. ಸೊ ಇಷ್ಟೆಲ್ಲವನ್ನು ನಾನೊಂದು ಮುಷ್ಟಿಗೆ ಹಾಕಿ ಮತ್ತೆ ಒಂದು ಪ್ರಶ್ನೆನ ನಿಮ್ಮ ಮುಂದೆ ಇಡೋದಾದರೆ ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್. ಆಫ್ಟರ್ ಬಿಗ್ ಬಾಸ್ ಲೈಕ್ ತುಂಬ ಕಲ್ತ್ಕೊಂಡು ಬಂದಿದ್ದೀನಿ ಆ್ಯಂಡ್ ತುಂಬ ಹೇಳೋವಂಥ ವಿಷಯಗಳನ್ನ ತಿಳ್ಕೊಂಡು ಬಂದಿದ್ದೀನಿ ಅಂತ ಅನಿಸುತ್ತೆ. ಈಗ ನೀವು ಹೇಳಿದ ಮಾತು ಎಷ್ಟು ಸತ್ಯ ಅಂತಂದರೆ, ನಮಗೆ ಬಿಗ್ ಬಾಸ್ ಮನೆ ಒಳಗೆ ಇರ್ಬೇಕಾದ್ರೆ ನಮಗೆ ಗೊತ್ತಾಗಲ್ಲ. ಸೊ ಈಗ ಅದೇ ಬ್ಯಾಕ್ ಟು ಇದಕ್ಕೆ ಹೋದರೆ, ನಾನು ಎಷ್ಟೋ ಸಿನಿಮಾಗಳು ಮಾಡಿರ್ಬೋದು, ಸೀರಿಯಲ್ಗಳು ಮಾಡಿರ್ಬೋದು. ಸೊ ನಮ್ಮ ಒಳಗೆ ನಾವೇನು ಅನುಭವಿಸ್ತಾ ಇರ್ತೀವಿ ಅಂತ ಗೊತ್ತಾಗಲ್ಲ. ಸೇಮ್ ಲೈಕ್ ಬಿಗ್ ಬಾಸ್ ಹೌಸ್ ಆಲ್ಸೋ, ಅಲ್ಲಿ ಒಳಗಡೆ ನಾವೇನು ಫೇಸ್ ಮಾಡ್ತಿರ್ತೀವಿ ಅಂತ ಗೊತ್ತಾಗಲ್ಲ. ಬಟ್ ಆಚೆ ಬಂದು ನೋಡಿದಾಗಲೇ ಗೊತ್ತಾಗೋದು ವಾಟ್ ವಿ ಹ್ಯಾವ್ ಡನ್ ಟು ದ ಪೀಪಲ್ ಅಂತ. ಸೊ ಐ ಹ್ಯಾಪಿ ಅಬೌಟ್ ಇಟ್. ನೀವೊಂದು ಸೆಂಟೆನ್ಸ್ ಯೂಸ್ ಮಾಡಿದ್ರಿ, ಏನೋ ಒಂದಷ್ಟು ಕಲ್ತಿರ್ತೀವಿ, ಆಚೆಗೆ ಬಂದಾಗ ಇನ್ನೊಂದಷ್ಟು ವಿಚಾರಗಳು ಅರ್ಥ ಆಗಿರುತ್ತೆ ಅಂತ. ಸೊ ಏನು ಕಲ್ತ್ರಿ? ಮ್ಯಾಮ್, ನಾನು ಈ ಶೋಯಿಂದ ಆ್ಯಕ್ಚುಲಿ ತುಂಬ ಜನ ಹೇಳಿದ್ರು ನಾನು ಟೈಮ್ ಸೆನ್ಸ್ ಕಲಿತೆ, ನಾನು ಉಪವಾಸ ಇರೋದನ್ನು ಕಲಿತೆ. ಸೊ ನಾನು ಅದನ್ನೆಲ್ಲ ಬಿಟ್ಟು ಅಪಾರ್ಟ್ ಫ್ರಮ್ ಆಲ್ ದಿಸ್ ನನಗೆ ನಾನು ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು. ಸೊ ಹೌ ಪ್ಲ್ಯಾನ್ಡ್ ಐ ಆಮ್ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಅಂದರೆ ಸೊ ನನ್ನ ಮನೆ ಒಳಗೆ ಹೋಗ್ಬೇಕಾದ್ರೆ ಏನು ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ದೆ. ಸೊ ಅಷ್ಟೂ ನನಗೆ ಕೈ ಹಿಡಿದಿದ್ದಕ್ಕೆ ನಾನು ಮೇ ಬಿ ಫೈನಲ್ ಸ್ಟೇಜ್ ತನಕ ಬರೋದಕ್ಕೆ ಈಸಿ ಆಯಿತು. ಆ್ಯಂಡ್ ನಾನು ಸೆಲ್ಫ್ ಕಂಟ್ರೋಲ್ ಕಲ್ತ್ಕೊಂಡೆ ಆ್ಯಂಡ್ ಎಮೋಷನ್ನ ಹೋಲ್ಡ್ ಮಾಡೋದನ್ನು ಕಲ್ತ್ಕೊಂಡೆ. So these are all the things which I learned from the Big Boss house. ಆ್ಯಸ್ ಆನ್ ಟುಡೇ ಇಡೀ ಜೀವನಕ್ಕೆ ಅಂತ ನಿಮ್ಮ ಜೊತೆಗೆ ಇಟ್ಕೊಳ್ಳುವಂಥ ಒಂದಷ್ಟು ವಿಚಾರಗಳು, ಒಂದು ಹೇಳಿದ್ರೆ ಸೆಲ್ಫ್ ಕಂಟ್ರೋಲ್ ಅಂತ, ಇದು ಬಿಟ್ಟು ಬೇರೆ ಯಾವುದಾದ್ರೂ ಒಂದಷ್ಟು ಲೈಫನ್ನು, ಬದುಕನ್ನು ನೋಡೋ ಆಯಾಮಗಳೇ ಬದಲಾಯ್ತಾ? ಆ ಆಲೋಚನೆಗಳು ಎಷ್ಟು ನಿಮ್ಮನ್ನು ಕೆರಳಿಸಿದೆ, ಎಷ್ಟು ನಿಮ್ಮನ್ನು ವ್ಯಕ್ತಿಯಾಗಿ ಬದಲಾಯಿಸಿದೆ? ಮೇಡಮ್, ನನಗೆ ಈ ವೇದಿಕೆ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ 2-3 ಟೈಮ್ಸ್ ಕರೆದಿದ್ರು ನನಗೆ. 9-10 ಈ ಸೀಸನ್ ಎಲ್ಲ ಕರೆದಿದ್ರು.
ವೆನ್ ದೇ ಕಾಲ್ ಮೀ ಲೈಕ್ ಐ ವಾಸ್ ನೋ ಲೈಕ್ ನಾನು ಬರೋಕ್ಕೆ ಇಷ್ಟ ಇಲ್ಲ ನನಗೆ ಈ ಶೋಗೆ, ಇಲ್ಲ ನನಗೆ ಏನೇನೋ ಪ್ರಾಬ್ಲಮ್ಸ್ ಇದೆ, ಈ ಥರ ಎಲ್ಲ ಸ್ಕಿಪ್ ಆಗಿದ್ದಿದೆ. ಸೊ ನೇರವಾಗಿ ಹೇಳೋಕ್ಕಾಗ್ದಲೆ ನಾನು ಯಾವಾಗಲೂ ಅನ್ಸೋದು ಏನು ಅಂತಂದರೆ, ಒಂದು ವೇದಿಕೆ ನಿನ್ನಂಗೆ ಕರೆಯುತ್ತೆ, ಸೊ ಆ ಯೋಗ್ಯತೆ ನೀನು ಸಂಪಾದನೆ ಮಾಡಿರ್ತೀಯ ಅಂತ. ಬಟ್ ಆ ವೇದಿಕೆಗೆ ಹೋಗಿ ನಿಲ್ಲೋದಕ್ಕೂ ನಿಂಗೆ ಆ ಯೋಗ್ಯತೆ ಇರಬೇಕಲ್ವಾ? ಅಂದರೆ ಆ ಯೋಗ್ಯತೆಗಳೇನು? ಸೊ ಈಗ ಒಂದು ಟೂರ್ನಮೆಂಟ್ ಅಂತ ನಾವು ತೊಗೊಂಡ್ರೆ, ಆ ಟೂರ್ನಮೆಂಟಲ್ಲಿ ನಮ್ಗೆ ಆಡೋದಕ್ಕೆ ಬರುತ್ತೆ, ಬಟ್ ಗೆಲ್ಲೋದಕ್ಕೆ ಹೆಂಗೆ ಬರುತ್ತೆ? ಸೊ ದೇರ್ ಇಸ್ ಅ ಪ್ರಾಸ್ಪೆಕ್ಟಿವ್. ನಾನೀಗ ಆಡ್ತಾ ಇದ್ದೀನಿ ಅಂತಂದರೆ ಗೆಲ್ಲೋದಕ್ಕೆ ಆಡಬೇಕಲ್ವ? ಸೊ ಇಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ ಪಾರ್ಟಿಸಿಪೇಷನ್ಸ್ಗೆ ಅಂತ ಹೋಗೋದಾದರೆ ನಿನ್ಗೇನೂ ಬೇಕಾಗಿಲ್ಲ ಅಲ್ಲಿ. ಬಟ್ ನಿಂದೇನೋ ಒಂದು ಟ್ರೇಡ್ ಮಾರ್ಕ್ ನಿಲ್ಲಬೇಕು, ಇಲ್ಲ ನೀನೇನು ಅಂತ ತೋರಿಸ್ಬೇಕು. ಸೊ ನನ್ನ ಟ್ರಿಗರ್ ಪಾಯಿಂಟ್ಸ್ಗಳು ಆ್ಯಸ್ ಯು ಆಸ್ ಮೀ, ಲೈಕ್ ನನಗೊಂದಷ್ಟು ಪ್ರಶ್ನೆಗಳು ಕಾಡ್ತಿತ್ತಲ್ವ. ಆ್ಯಂಡ್ ನನಗೇನು ಸೀರಿಯಲ್ ಆದಮೇಲೆ ನನಗೇನು ಸಿಗಬೇಕು ಅಂತ ನಾನು ಹೊಡೆದಾಡ್ತಾ ಇದ್ನಲ್ಲ, ಅದನ್ನು ನಾನು ತೋರಿಸ್ಬೇಕು ಅಂತಲೇ ಹೋಗಿದ್ದು. ಸೊ ಮೋರ್ ಆನ್ ಲೈಕ್ ಈ ಬಿಗ್ ಬಾಸ್ ಶೋ ಅಂತ ಬಂದಾಗ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು, ನೆಗೆಟಿವ್ ವಿಷಯಗಳು ಬರುತ್ತೆ. ನನ್ನ ಸುತ್ತ ಇರೋರೇ ಒಂದಷ್ಟು ವಿಷಯಗಳನ್ನ ಹೇಳಿದರು, ಇಲ್ಲಿ ಹೋದರೆ ನೆಗೆಟಿವ್ ಆಗಿಬಿಡತ್ತೆ, ನಿನ್ನ ತೋರಿಸೋ ರೀತಿಗಳು ಬೇರೆ ಆಗುತ್ತೆ, ಅದು ಇದು ಅಂತೆಲ್ಲ. ಎಡಿಟ್ ಕಂಟ್ರೋಲಲ್ಲಿ ಇರಲ್ಲ, ನ್ಯಾರೇಟಿವ್ ಕಂಟ್ರೋಲಲ್ಲಿ ಇರಲ್ಲ, ನಿಮ್ಗೆ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿರಲ್ಲ, ನಿನ್ನ ಸೆಲ್ಫ್ ಕಂಟ್ರೋಲ್ ಇರಲ್ಲ. ಸೊ ನಿನ್ನ ಒಳಗೋದಾಗ ಏನೇನಾಗುತ್ತೆ, ಸೊ ಅಲ್ಲಿ ಆಡಬೇಕಾದ್ರೆ ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳು ಬಂದಿತ್ತು. ಸೊ ಅದನ್ನೇ ಹೇಳಿದ್ದು, ನಾನೇನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಪ್ಲ್ಯಾನ್ ಆಸ್ ಇನ್ ಲೈಕ್ ನನಗೆ ಆ ಶೋಗೆ ಕೊನೆ ತನಕ ನಿಲ್ಲೋದಕ್ಕೆ ಏನು ಬೇಕು ಆ್ಯಂಡ್ ನನ್ನಲ್ಲಿ ಏನು ಬದಲಾವಣೆಗಳು ಬೇಕು ಅನ್ನೋದಕ್ಕೋಸ್ಕರ ಐ ಪ್ಲ್ಯಾನ್ ಮೈಸೆಲ್ಫ್ ಲೈಕ್ ನೀನು ಹೋದರೆ ಅಲ್ಲಿ ನಿಂತ್ಕೊಳ್ಳೇಬೇಕು, ಅದಕ್ಕೆ ನಿನ್ನಲ್ಲಿ ಏನು ಬದಲಾವಣೆ ಬೇಕು ಅಂತ ನೋಡಿದಾಗ ಒಂದಷ್ಟು ಕಟ್ ಆಫ್ಗಳೇ ಇತ್ತು ನನ್ನಲ್ಲಿ. ಕಂಫರ್ಟಬಲ್ ಶೇರಿಂಗ್ ಇಟ್? ಶೋರ್. ಅಂದರೆ ಒಂದಷ್ಟು ವಿಷಯಗಳನ್ನ ನಾನು ಹೇಳ್ಕೊಳ್ಳೇಬಾರ್ದಾಗಿತ್ತು. ಅಂದರೆ ಕೋಪ, ನನಗೆ ತುಂಬ ಕೋಪ ಬರುತ್ತೆ, ಮ್ಯಾಕ್ಸಿಮಮ್ ಕೋಪ. ನಂಗೆ ಟ್ರಿಗರ್ ಪಾಯಿಂಟ್ಸ್ ಲೈಕ್ ಹಿಂಗೆ ಟ್ರಿಗರ್ ಆಗ್ತೀನಿ ನಾನು ಆ ಥರ ಪಾಯಿಂಟ್ಸ್ಗಳನ್ನೆಲ್ಲ ಕಟ್ ಡೌನ್ ಮಾಡ್ಕೋಬೇಕಾಯಿತು. ಆ್ಯಂಡ್ ನಾನು ಮಾತು ಕಡಿಮೆ, ಕೈ ಜಾಸ್ತಿ ಮಾತಾಡುತ್ತೆ ಅಂತ ಒಂದಿಷ್ಟು ವಿಷಯಗಳಿತ್ತು ಫ್ರೆಂಡ್ ಸರ್ಕಲ್ ಕಡೆಯಿಂದ. ಸೊ ಅದು ಏನಕ್ಕೆ ಬರುತ್ತೆ ಅಂತ ನೋಡಿದೆ ಅನ್ನೋದಾದರೆ ಕ್ಲೋಸ್ ಸರ್ಕಲಲ್ಲೇ ಬರ್ತಾಯಿದ್ದದು. ಸೊ ಇಟ್ಸ್ ನಾಟ್ ವಿತ್ ದ ನ್ಯೂ ಪೀಪಲ್. ಸೊ ಈ ಥರದ್ದು ಒಂದಷ್ಟು ವಿಷಯಗಳನ್ನ ನನ್ನನ್ನು ನಾನು ಎಮೋಷನಲಿ ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು. ಬಿಕಾಸ್ ನಾನು ಇದನ್ನು ಮೆನ್ಷನ್ ಮಾಡ್ತೀನಿ, ಯಾಕಂದರೆ ನನ್ನ ತಾಯಿಗೆ ತುಂಬ ಹತ್ರ ಇರೋದ್ರಿಂದ. ಸೊ ನನ್ನ ತಾಯಿ ವಿಷಯಗಳು ಒಂದಷ್ಟು, ಅಂದರೆ ನನ್ನ ತಾಯಿ ನಾವು 4 ತಿಂಗಳು ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಸೊ ಅವ್ರು ಇಲ್ದಲೇ ನಾನು ಹೇಗೆ ಬದುಕಬೇಕು ಆ್ಯಂಡ್ ಅವ್ರಿಗೆ ಏನು ಹೇಳೋಗ್ಬೇಕು. ಸೊ ಈ ಒಂದಷ್ಟು ವಿಷಯಗಳು, ಫ್ರೆಂಡ್ಸ್ನ ಬಿಟ್ಟಿರ್ತೀವಿ. ಸೊ ಈಗೇನಾದರೂ ಒಂದು ಹೊಸ ಕೆಲಸ ಮಾಡ್ತಾಯಿದ್ದೀವಿ, ಇಲ್ಲ ಫ್ರಸ್ಟ್ರೇಟ್ ಆಗ್ತೀವಿ, ಏನಕ್ಕಾದರೂ ಒಂದಕ್ಕೆ ನಮಗೆ ರಿಲೇಟಬಲ್ ಫ್ರೆಂಡ್ಸ್ ಇರ್ತಾರೆ ನಮಗೆ. ಸೊ ಈ ವಿಷಯನ ಇವನ ಹತ್ರ ಶೇರ್ ಮಾಡ್ತೀನಿ, ಇವನ ಹತ್ರ ಈ ವಿಷಯ ಶೇರ್ ಮಾಡ್ತೀನಿ ಅಂತ. ಸೊ ನಂಗೆ ಅಲ್ಲಿ ಒಳಗೆ ಹೋದಾಗ ನಾನು ಒಬ್ಬನೇ ಇರೋದು. ಸೊ ಯಾವ ಥರ ನಿನ್ನನ್ನು ನೀನು ಕಂಟ್ರೋಲ್ ಮಾಡಿಕೊಂಡು ಆ ವಿಷಯಗಳನ್ನೆಲ್ಲ ಡೀಲ್ ಮಾಡ್ತೀಯಾ? ಇಲ್ಲಿ ನಮ್ಗೆ ಹೊರಗಡೆ ಆದರೆ, ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಖುಷಿಯಾಗಿ ಮಾತಾಡ್ತೀನಿ, ಹಿಂದೆಗಡೆ ಹೋಗಿ ಬೈಕೋತೀನಿ. ಸೊ ನಿಮಗೆ ಗೊತ್ತಾಗಲ್ಲ. ಬಟ್ ಅಲ್ಲಿ ಒಳಗಡೆ ನಿಮ್ಮ ಹತ್ರ ಚೆನ್ನಾಗೇ ಮಾತಾಡಿ ಹಿಂದೆ ಹೋಗಿ ಬೈಕೊಂತಾರೆ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊತೀಯಾ? ಯು ಕುಡಂಟ್ ಇವನ್ ಕಂಟ್ರೋಲ್. ನಿಮ್ಮ ಹತ್ರ ಚೆನ್ನಾಗಿ ಮಾತಾಡುತ್ತಾನೆ, ಹಿಂದೆ ಹೋಗಿ ಬೈಕೊಂಡಿದ್ದಾನೆ ಅಂತಂದರೆ ನಮ್ಮ ಫೇಸ್ ಆಫ್ ಮೈಂಡೇ ಚೇಂಜ್ ಆಗಿಬಿಡುತ್ತೆ, ಏನು ಈ ವ್ಯಕ್ತಿ ಹಿಂಗೆ ಅಂತ. ಬಟ್ ಅವ್ನ ಜೊತೆಗೆ ನೀನು ಆಟ ಆಡಬೇಕು ಆ್ಯಂಡ್ ಗೆಲ್ಲಬೇಕು ಆ್ಯಂಡ್ ನೆಕ್ಸ್ಟ್ ಡೇ ನೀನು ಅವನ ಜೊತೆ ತುಂಬ ಪ್ರೀತಿಯಿಂದ ಇರಬೇಕು ಅಂತಂದರೆ ಯು ಶುಡ್ ಪ್ಲ್ಯಾನ್. ಸೊ ಈ ಥರ ಪ್ಲ್ಯಾನಿಂಗ್ಸ್ಗಳು ನನಗೆ ವರ್ಕ್ ಆಯಿತು ಈ ಬಿಗ್ ಬಾಸ್ ಮನೇಲಿ. ನೀವೊಂದು ಮಾತು ಹೇಳಿರಿ, ಬಿಗ್ ಬಾಸಿಂದ ಆಚೆಗೆ ಬಂದಮೇಲೆ ಏನು ನಾನು ಸಕ್ಸಸ್ಸನ್ನು ನೋಡಿದೆ ಅಂತ. ಪ್ರತಿಯೊಬ್ಬರು ಬಿಗ್ ಬಾಸಿಂದ ಆಚೆಗೆ ಬಂದಮೇಲೆ ಜನ ಅವ್ರನ್ನ ಹೆಂಗೆ ನೋಡ್ತಾರೆ, ಅವರು ಒಬ್ಬೊಬ್ಬರಿಗೂ ಅದು ಡಿಫ್ರೆಂಟು. ಸೊ ಆ್ಯಸ್ ಅ ರನ್ನರ್ ಅಪ್ ನೀವು ಆಚೆಗೆ ಬಂದಾಗ ಇವತ್ತು ಇಫ್ ಯು ಲುಕ್ ಬ್ಯಾಕ್, ಫಸ್ಟ್ ರಿಯಾಕ್ಷನ್ ಯಾರ್ದಾಗಿತ್ತು? ಏನು ನೋಡಿದ್ರಿ? ಮ್ಯಾಮ್ ನನ್ನ ಫಸ್ಟ್ ರಿಯಾಕ್ಷನ್ ಅಂತ ನೋಡಿದ್ದೆ ನನ್ನ ಫ್ರೆಂಡ್ಸ್ದು ಮೇಡಮ್, ಕ್ಲೋಸ್ ಫ್ರೆಂಡ್ಸ್ದು. ಅಂದರೆ ನೀವು ಯಾವುದೇ ಗ್ಯಾಂಗ್ ಹೋಗಿ, ಯಾವುದೇ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲೂ ಅವ್ರ ಫ್ರೆಂಡ್ಸ್ನ ಹೊಗಳಲ್ಲ. ನೀವೇನೇ ಕಪ್ ತೊಗೊಂಬನ್ನಿ, ಏನೇ ಮಾಡಿ, ನೀವು ಕಮಿಷ್ನರ್ ಆಗಿ, MLA, CM ಆಗಿ, ಸರಿ ನಾ ಮಚ್ಚ ಬಾ ಮಗ ಎಲ್ಲಿದೆಯಾ, ಎಷ್ಟೊತ್ತಿಗೆ ಬರ್ತೀಯಾ, ಈ ಥರನೇ ಮಾತಾಡಿಸ್ತಾರೆ ಹೊರತು ದೇ ಡೋಂಟ್ ರೆಸ್ಪೆಕ್ಟ್ ಯು ಅಟ್ ಆಲ್. ಇಟ್ ಈಸ್ ನಾಟ್ ಲೈಕ್ ಅವ್ರು ರೆಸ್ಪೆಕ್ಟ್ ಮಾಡಲ್ಲ ಅಂತಲ್ಲ, ದೇ ರೆಸ್ಪೆಕ್ಟ್ ಮೀ. ಬಟ್ ಅವ್ರಿಗೇನು ಫೀಲಿಂಗು, ದಟ್ ಕ್ಲೋಸ್ ಫೀಲಿಂಗ್. ನನಗೆ ಈ ಮನೆಯಿಂದ ಆಚೆ ಬಂದಿದ್ದ ತಕ್ಷಣ ಅವರೆಲ್ಲರೂ ಹೇಳಿದ್ದು ಒಂದೇ ಮಾತು, ನೀನು ನಮ್ಮನ್ನೆಲ್ಲ ತಲೆ ಎತ್ಕೊಂಡು ಓಡಾಡೋ ಥರ ಮಾಡಿದೆ. ಸೊ ದ ವೇ ಯು ಪ್ಲೇಡ್, ವಿ ಲೈಕ್ಡ್ ಇಟ್. ದ ವೇ ಯು ಆರ್, ಲೈಕ್ ನೀನು ನಮ್ಮ ಹತ್ರ ಹೇಗಿದ್ದೆ ಹಾಗೇ ಇದ್ದೆ. ಆ್ಯಂಡ್ ಕೆಲವು ವಿಷಯಗಳೆಲ್ಲ ನಮಗೆ ಗೊತ್ತಿರಲ್ಲ, ಆ ಥರ ಇನ್ಸ್ಪೈರ್ ಮಾಡಿದೆ. ಸೊ ನಾನು ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನಾನು ಹಿಂಗಿದ್ರೆ ಸೊ ಕೋಪನ ಕಂಟ್ರೋಲ್ ಮಾಡ್ಕೊಂಡಿರೋ ಜಾಗಗಳೆಲ್ಲ. ಆ್ಯಂಡ್ ದೇ ಮೆನ್ಷನ್ಡ್ ಇಟ್, ನೀನು ಅಲ್ಲಿ ಕೋಪ ಮಾಡ್ಕೊಂಡು ಹೊಡೆದ್ಬಿಡ್ತೀಯ, ಆಚೆ ಬಂದುಬಿಡ್ತೀಯ ಅಂತ ಅಂದ್ಕೊಂಡ್ವಿ. ಇಲ್ಲ, ನೀನು ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದೆ, ನಮ್ಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಗೇಮ್ ಮೇಲೆ ಫೋಕಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಯಾವತ್ತೂ ನೀನು ಏನೋ ಕೊನೆ ದಿನದ ಬಗ್ಗೆನೇ ಮಾತಾಡ್ತಿದ್ದೆ ಹೊರತು ಎಲ್ಲೋ ಮಿಸ್ ಔಟ್ ಆದೆ ಅಂತ ನಮಗೆಲ್ಲೂ ಅನಿಸಿಲ್ಲ. ಈ ಥರದ್ದೊಂದಷ್ಟು ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲಿ ರಿಯಾಕ್ಷನ್ಸ್ಗಳು ಬಂತು. ಐ ಜಸ್ಟ್ ಲವ್ಡ್ ಇಟ್. ನಾನು ಒಳಗಿದ್ದಾಗಲೂ ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ತಾಯಿ ನನಗೆ ಊಟ ಬಡಿಸ್ಬೇಕಾದ್ರೆ ಹೇಳಬೇಕು, ಮಗನೇ ನೀನು ಬಿಗ್ ಬಾಸ್ ಹೌಸ್ನಲ್ಲಿ ನಾಟಕ ಆಡಲಿಲ್ಲ ನೀನು ಅಂತ, ನೀನು ಇಲ್ಲೇ ಹೆಂಗಿದ್ದು ಅಲ್ಲೇ ಹಂಗೆ ಇದ್ದೆ ಅಂತ. ಸೊ ಈ ಥರ ವಿಷಯಗಳು ನಮ್ಮಮ್ಮ ಆ್ಯಕ್ಚುಲಿ ಅದನ್ನು ಅಂದರು. ಶಿ ಲಿಟ್ರಲಿ ಡಿಡ್ ಇಟ್. ಅಂದರೆ ಊಟ ಹಾಕ್ಬೇಕಾದ್ರೆ ನನಗೆ ಹೇಳಿದ್ರು, ನಿನ್ನ ಮನೇಲಿ ಹೆಂಗಿದ್ದು ಅಲ್ಲೂ ಹಂಗೆ ಇದೆ ಕೊಣೋ ಅಂತ. ಇಟ್ ವರ್ಕ್. ನಾನು ಅದನ್ನೇ ಹೇಳಿದೆ, ನಂಗೆ ಈ ಥರ ಕಪ್ಗಳು ತುಂಬ ಇಷ್ಟ ಆಯಿತು, ಫ್ರೆಂಡ್ಸ್ಗಳ ರಿಯಾಕ್ಷನ್ ಎಲ್ಲ ನೋಡಿದಾಗ ಕೆಲವು ಸತಿ ಅನ್ಸುತ್ತೆ ತೃಪ್ತಿ ನಮ್ಮೊಳಗೆ ಒಂದಿರತ್ತಲ್ಲ,
ಅದನ್ನ ಒಳಗಿರೋದನ್ನ ಉಳಿಸ್ಕೊಂಡು ಹಂಗೆ ಆಚೆಗೆ ಬಂದೆ ಅಂತ. ಅದಕ್ಕಿಂತ ಕೆಲವು ಸತಿ ವ್ಯಾಲಿಡೇಷನ್ ಕಪ್ಪು ಇನ್ನೊಂದಿಲ್ವಾ ಅಂತಂದ್ರೆ ಈ ಫೇಸಲ್ಲಿ. ಎಕ್ಸಾಕ್ಟ್ಲಿ ಮ್ಯಾಮ್. ನಾನು ಏನು ಲಿಟ್ರಲಿ ಕೇಳ್ಕೊಂಡು ಹೋಗಿದ್ದೆ ಆ್ಯಂಡ್ ನನಗೆ ಅದಾಯಿತು. ನನ್ನನ್ನು ನಾನು ಏನು ಅಂತ ತೋರಿಸ್ಕೋಬೇಕು ಆ್ಯಂಡ್ ನನಗೆ ಏನೇನು ಆಗಬೇಕಾಗಿತ್ತು ಅಂತ ಒಂದಷ್ಟು ಲಿಸ್ಟ್ಗಳು ಮಾಡ್ಕೊಂಡಿದ್ನೋ ಅದೆಲ್ಲ ಅದು ಕಂಪ್ಲೀಟಾಗಿ ಏನೋ ಬಕೆಟ್ ಲಿಸ್ಟ್ ಥರ ಎಲ್ಲದೂ ಟಿಕ್ ಮಾರ್ಕ್ ಹಾಕ್ಕೊಂಬಂದ್ಬಿಟ್ಟೆ ನಾನು ಅದನ್ನೇ ಹೇಳಿದೆ. ಕಪ್ ಬಂದಿದ್ರೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ದೆ, ಮನೇಲಿ ಇಡ್ತಾ ಇದ್ದೆ. ಸೊ ಬಂದವ್ರಿಗೆಲ್ಲ ತೋರಿಸ್ತಾ ಇದ್ದೆ ನಾನು ಬಿಗ್ ಬಾಸ್ ಕಪ್ ಗೆದ್ದೆ ಅಂತ. ಸೊ ನಾಟ್ ಮೋರ್ ದ್ಯಾನ್ ದಿಸ್. ಸೊ ನಾನು ಕಪ್ನ ಎವ್ರಿ ಡೇ ಕ್ಯಾರಿ ಮಾಡಲ್ಲ. ನಂಗೆ ಅದೊಂದು ಏನು ಮ್ಯಾಕ್ಸಿಮಮ್ ಅಂದರೆ ಇನ್ನೇನು ಕೊಡ್ತಾಯಿತ್ತು ಇದನ್ನು ಕೊಡ್ತಾಯಿತ್ತು. ಆ್ಯಂಡ್ 38 lakhs ಬರೋದು. ಸೊ ಅದು ಎಲ್ಲಿಂದ ಎಲ್ಲಿಗೆ. ಸೊ ಒನ್ಸ್ ಇನ್ ಅ ವೈಲ್. ಬಟ್ ನನಗೆ ಈಗ ಜನಗಳೆಲ್ಲ ಏನು ಕೊಡ್ತಾ ಇದ್ದಾರಲ್ಲ, ಕಾಂಪ್ಲಿಮೆಂಟ್ಸ್ ಆಗಲಿ, ನಂಗೆ ವಿಶಸ್ ಆಗಲಿ, ಆ್ಯಂಡ್ ನೀನು ಗೆಲ್ಲಬೇಕು ಅನ್ನೋದಿದೆಯಲ್ಲ, ಆ ರನ್ನರ್ ಅಪಿಗೆ ಮಾತ್ರ ಸಿಗೋಕ್ಕಾಗೋದು. ಅದು ಗೆದ್ದಿರೋ ನಿಂಗೆ ಗೆದ್ದೆ ಮಚ್ಚ ಅಂತ ಅಂದ್ಬಿಡ್ತಾರೆ. ಸೊ ದೇ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್. ನನ್ನ ಗೆಲುವಿಗೋಸ್ಕರ ಅವರೆಲ್ಲ ಕಾಯ್ತಾ ಇದ್ದಾರೆ ಅನ್ನೋದು. ಇದು ಹೆಂಗಂದ್ರೆ ಇದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದು. ಅದು ಒಂದು ಲಾಟ್ರಿ ಟಿಕೆಟ್ ಬಂದಂಗೆ. ಐ ಥಿಂಕ್ ಇಟ್ಸ್ ಅ ಟ್ರೂ ಎಮೋಷನ್. ಆಲ್ವೇಸ್ ಪೀಪಲ್ ಲವ್ ಅಂಡರ್ ಡಾಗ್ಸ್ ಅಂತ ಒಂದು ಮಾತಿದೆ. ಈಗ ಇವ್ರು ಗೆಲ್ಬೇಕಾಗಿತ್ತು ಅನ್ನೋ ಎಮೋಷನ್ನು, ಆ ಲಾಯಲ್ಟಿ ಫ್ರಮ್ ಆಡಿಯನ್ಸ್ ಇನ್ನೂ ಹೆಚ್ಚು ವರ್ಷ ಬದುಕ್ಸತ್ತೆ ಒಬ್ಬರನ್ನ. ಈಗ ಅವ್ರಿಗೆ ಅಲ್ಲಿ ಇದಾಗಬೇಕಾಗಿತ್ತು, ನೆಕ್ಸ್ಟ್ ಇನ್ನೆಲ್ಲೋ ಅದು ಕನ್ವರ್ಟ್ ಆಗುತ್ತೆ, ಕಾಂಪೌಂಡ್ ಆಗುತ್ತೆ ನಿಮ್ಮಲ್ಲಿರೋದು. ನಿಮ್ಮ ತಂದೆ ಲಾರಿ ಡ್ರೈವರ್ ಆಗಿ ಇದ್ರು. ನಮ್ಮ ಫಸ್ಟ್ ಹಾಫ್ ಆಫ್ ಅವರ್ ಲೈಫ್, ಫಸ್ಟ್ 20 ವರ್ಷ ನಾವು ಟೆಕ್ನಿಕಲಿ ನಾವು ಪಪೆಟ್ಸ್. ಅಪ್ಪ ಅಮ್ಮ ಏನೋ ಒಂದು ನಮ್ಮನ್ನು ಆಟ ಆಡಿಸ್ತಾ ಇರ್ತಾರಂದ್ರೆ ಇವ್ರಿಗೆ ಹಿಂಗೆ ದಾರಿಲಿ ಹೋಗ್ಬೇಕು, ಈ ಕರಿಯರು, ಎಜುಕೇಷನ್ ಆಗಿರಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಎಂಥ ಮನೆಯಲ್ಲಿ ಹುಟ್ಟಿರ್ತೀವಿ, ನಮ್ಮಲ್ಲಿರುವಂಥ ಒಂದಷ್ಟನ್ನ ಅದು ಪೋಷಿಸ್ತಾ ಹೋಗುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ನಿಮ್ಗೆ ಆ ಒಂದು ಟೀನೇಜಲ್ಲಿ ಏನು ಹೇಳ್ತು ಅಂದರೆ ಲೈಫಿಂದ ನನಗೆ ಏನು ಬೇಕು ಅಥವಾ ಏನು ಲೆಕ್ಕಾಚಾರಗಳಾಗಿರ್ಬೋದು. ಡಿಡ್ ಯು ಕಮ್ ಫ್ರಮ್ ಅ ಕಂಫರ್ಟಬಲ್ ಪ್ಲೇಸ್ ಅಂದರೆ ಮನೆಯಲ್ಲಿ? ನೋ ಮ್ಯಾಮ್. ಆ್ಯಕ್ಚುಲಿ ಅಪ್ಪ ಅಮ್ಮ ಬಂದು ಇಬ್ಬರು ಹಾಸನ್. ಓಕೆ, ಇಬ್ಬರು ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ರು, ತುಮಕೂರಿಗೆ ಬಂದು ಸೆಟ್ಲ್ ಆಗ್ತಾರೆ. ಸೊ ಅಪ್ಪ ಕೆಲಸ ಅಂತ ಕಲ್ತ್ಕೊಂಡು ಮಾಡಿದ್ದೆ ಡ್ರೈವಿಂಗ್ ಕೆಲಸ. ಸೊ ಅವತ್ತಿನ ದಿನಕ್ಕೆ ಒಂದು ಚಿಕ್ಕ ರೂಮಲ್ಲಿ ಇರ್ತಾರೆ. ಸೊ ನಮ್ಮ ಅಪ್ಪ ಅಮ್ಮನ ನೋಡೇ ನಾನು ತುಂಬ ಇನ್ಸ್ಪೈರ್ ಆಗಿದ್ದೆ. ಏನೂ ಇಲ್ದಲ್ಲ ಇಬ್ಬರು ಮದುವೆ ಆಗಿ ಈ ಥರದ್ದೊಂದು ದೊಡ್ಡ ಫ್ಯಾಮಿಲಿ ಕಟ್ಟಬೇಕು ಅಂತಂದರೆ ದೇ ಶುಡ್ ಹ್ಯಾವ್ ಎ ಪ್ಲ್ಯಾನ್ ಆ್ಯಂಡ್ ದೇ ಶುಡ್ ಹ್ಯಾವ್ ಎ ಪೇಷನ್ಸ್. ಆ್ಯಂಡ್ ಇಬ್ಬರು ಮಕ್ಕಳನ್ನ ದುಡ್ಡಿಲ್ದ ಟೈಮಲ್ಲಿ ಎತ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿ ಒಬ್ಳನ್ನ ಮದುವೆ ಮಾಡಿಸ್ತಾರೆ, ಇನ್ನೊಬ್ಳನ್ನ ಅವ್ನು ಕ್ರಿಕೆಟ್ ಆಡ್ತೀನಿ ಅಂತ ಅನ್ಲಿ, ಇಲ್ಲ ಎಜುಕೇಷನ್ ಮಾಡ್ತೀನಿ ಅಂತ ಅನ್ಲಿ, ಅವ್ನು ಅಲ್ಲಿಗೆ ಮಾಡ್ತಾರೆ ಅಂತಂದರೆ ದೇ ಶುಡ್ ಹ್ಯಾವ್ ಅ ಪ್ಲ್ಯಾನ್. ಇಟ್ಸ್ ಅ ಲಾಂಗ್ ಲಾಸ್ಟಿಂಗ್ ಪ್ಲ್ಯಾನ್. ಬಿಕಾಸ್ 18 years ತನಕ ಇಬ್ಬರನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ. ಸೊ ಅಷ್ಟನ್ನ ಮಾಡಿದ್ದಾರೆ ಅಂತಂದರೆ ದೇ ಹ್ಯಾಡ್ ಅ ಪ್ಲ್ಯಾನ್, ಹ್ಯೂಜ್ ಪ್ಲ್ಯಾನ್. ನಂಗೆ ಆ ಪ್ಲ್ಯಾನ್ ಏನು ಅಂತ ತಿಳ್ಕೊಳ್ತಾ ಹೋದಾಗಲೇ ಗೊತ್ತಾಗಿದ್ದು ಪೇಷನ್ಸ್. ನಿನಗೆ ಪೇಷನ್ಸ್ ಇರಬೇಕು ಆ್ಯಂಡ್ ನೀನು ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ತುಂಬ ಚೆನ್ನಾಗಿ ಗೊತ್ತಿರಬೇಕು ಅಂತ. ನೀನು ಅದರ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಿನಗೆ ಕ್ಲಾರಿಟಿ ಇರಬೇಕು. ನೀನು ಉಪವಾಸ ಇದ್ದರು, 7 ದಿನ ಉಪವಾಸ ಇದ್ದರು, 8ನೇ ದಿನ ನಿಂಗೆ ಊಟ ಸಿಕ್ಕಿದ್ರು, ಬಟ್ ನೀನು 8ನೇ ದಿನಕ್ಕೆ ಏನು ಊಟಕ್ಕೆ ಕಾಯ್ತಿದ್ದೆ ಅನ್ನೋದು ನಿನಗೆ ಗೊತ್ತಿತ್ತು ಅಂತಂದರೆ ಸೊ ವಿಲ್ ಬಿ ಲೈಕ್ ಸಕ್ಸಸ್ ಇನ್ ಲೈಫ್, ಸಕ್ಸೀಡ್ ಇನ್ ಲೈಫ್, ಆ ಥರ. ಸೊ ಈ ಥರ ವಿಷಯಗಳು ಅಂದರೆ ನನ್ನ ತಂದೆ ತಾಯಿ ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡಿದವರಲ್ಲ. ಸೊ ಅವ್ರು ನನಗೂ ಅನ್ಸೋದು ಯಾಕೆ ಇವರಿಬ್ಬರು ಹಿಂಗೆ ಆಡ್ತಾ ಇದ್ದಾರೆ, ಆರಾಮಾಗಿ ದುಡ್ಡು ಈ ಥರ ಮಾಡ್ಕೋಬೋದಲ್ಲ ಅಂತ. ಬಟ್ ಅದನ್ನು ರಿವರ್ಸಾಗಿ ನೋಡಿದ್ದವರು, ನಮಗೆ ತುಂಬ ದುಡ್ಡು ಬೇರೆ ಥರ ಬರೋದು ಅವಶ್ಯಕತೆ ಇಲ್ಲ, ಬಿಕಾಸ್ ನೀನು ದೊಡ್ಡವನಾದ್ಮೇಲೆ ನಮ್ಮನ್ನು ತಪ್ಪು ಅಂತ ಅನ್ಕೋಬಾರ್ದು ಅಂತ. ಸೊ ನಾನು ಈ ವಿಷಯಗಳನ್ನೆಲ್ಲ ತುಂಬ ಸೆನ್ಸಿಬಲಾಗಿ ಕಲಿತಾ ಹೋದೆ ಅಪ್ಪ ಅಮ್ಮನಿಂದ. ಆ್ಯಂಡ್ ನಮ್ಮಮ್ಮ ಅಂದರೆ ಮಕ್ಕಳನ್ನ ಯಾವ ಇಂಟೆನ್ಷನಲ್ಲಿ ಸಾಕ್ತಾ ಇದ್ದಾರೆ ಆ್ಯಂಡ್ ಅವ್ರಿಗೆ ಏನು ಬೇಕು ಕೆಲವು ವಿಷಯಗಳಲ್ಲಿ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಯ್ತಾ ಹೋಯಿತು. ಸೊ ಈ ಥರ ವಿಷಯಗಳು ನಮ್ಮಮ್ಮ ಸಿನಿಮಾ ತುಂಬ ನೋಡಿ ವಿಷ್ಣುವರ್ಧನ್ ಸರ್ ಏನೇನು ಮಾಡ್ತಿದ್ರು, ನನ್ನ ಮಗ ಈ ಥರ ಮಾಡಬೇಕು ಅಂತ ಕಲಿತು. ಸೊ ಆ ವ್ಯಕ್ತಿನೇ ಯಾಕೆ ನಮ್ಮ ತಾಯಿ ಇಷ್ಟಪಡ್ತಿದ್ರು ಅಂತ ಕೇಳಿದ್ರೆ ಅವ್ರು ತುಂಬ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋರು. ಸೊ ಅವ್ರು ಮಾಡ್ತಿದ್ದಂಥ ರೀತಿಗಳು, ಸೊ ಈ ವಿಷಯಗಳನ್ನೆಲ್ಲ ನನಗೆ ತುಂಬೋದಕ್ಕೆ ಅವ್ರು ವಿಷ್ಣುವರ್ಧನ್ ತುಂಬ ಇಷ್ಟ. ಸೊ ಆ ವಿಷಯಗಳನ್ನೆಲ್ಲ ನಾನು ಕಲಿತಾ ಹೋದೆ ರೆಸ್ಪೆಕ್ಟಬಲಿ. ಸೊ ನಮ್ಮ ತಂದೆ ನಾನೇನಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂತ ತಿಳ್ಕೊಳಕ್ಕೆ ಹೋದಾಗ, ನೀನು ಯಾರ ಕೈ ಕೆಳಗಡೆನೂ ಇರಬಾರ್ದು, ಸೊ ನಿನ್ನ ತಲೆಯಿಂದ ನೀನು ಬದುಕಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಸೊ ಐ ಆಮ್ ಡೂಯಿಂಗ್ ದ್ಯಾಟ್. ನನಗೆ ನಿಮ್ಮ ಮಾತಲ್ಲಿ ಏನು ಇಷ್ಟ ಆಗತ್ತಂದ್ರೆ, ನೀವು ಒಂದು ವ್ಯಕ್ತಿ ಆಗಿರಲಿ, ಒಂದು ಸಿಚುವೇಶನ್ ಆಗಿರಲಿ, ಫುಲ್ ಒಂದು ಸ್ಕ್ಯಾನ್ ಮಾಡೋದಂತಾರಲ್ಲ, ಅವ್ರು ಯಾಕೆ ಹಿಂಗೆ ಯೋಚನೆ ಮಾಡ್ತಾರೆ, ಏನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಫುಲ್ ರೀಡಿಂಗ್ ದ ವೈ, ವೇರ್, ಹೌ, ವಾಟ್, ವೈ ಇಸ್, ಈ ಥರ ಎಲ್ಲ. ಅಂದರೆ ಹೌ ಡಿಡ್ ದೀಸ್ ಥಿಂಗ್ಸ್ ಕಮ್ ಟು ಯು? ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಅಥವಾ ಎಲ್ಲೋ ಒಂದು ಕಡೆ ಒಳಗೆ ಹೋಗ್ಬೇಕಾದ್ರೆ ಹಿಂಗೂ ಯೋಚನೆ ಮಾಡಬೇಕು ಅಥವಾ ಹಿಂಗೂ ಯೋಚನೆ ಮಾಡಬಹುದು ಅಂತ. ವಾಟ್ ವಾಸ್ ದ ಇನ್ಫ್ಲುಯೆನ್ಸ್ ಫಾರ್ ಯು? ಐ ಆಮ್ ಬುಲೀಡ್ ಅ ಲಾಟ್ ಇನ್ ವೆನ್ ಐಮ್ ಇನ್ ಅ ಚೈಲ್ಡ್ಹುಡ್. ಬಿಕಾಸ್ ನಾನು ಸ್ಕೂಲ್ಗಳಲ್ಲಿ ಓದ್ತಾ ಇರಬೇಕಾದ್ರೆ ವಿನ್ ಯು ನಾಟ್ ಗೆಟಿಂಗ್ ದ ಪ್ರಾಪರ್ ನೋಷನ್ಸ್, ಅಂದರೆ ನೀನು ಏನು ಮಾಡ್ತಿದ್ದೀಯ ಅದಕ್ಕೆ ಕರೆಕ್ಟಾಗಿ ನಿನ್ಗೆ ಏನು ಬೇಕೋ ಸಿಗಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನಾನು ತುಂಬ ಚೆನ್ನಾಗೇ ಓದ್ತಾ ಇದ್ದೆ ಆ್ಯಂಡ್ ಟೀಚರ್ ನಾಟ್ ರೆಕಗ್ನೈಸ್ಡ್ ಮೀ ಆ ಟೈಮ್ಗಳಲ್ಲಿ. ಐ ರಿಯಲಿ ವಾಂಟೆಡ್ ಟು ಇಂಪ್ರೆಸ್ ಟೀಚರ್ಸ್.
ನೀವು ನನ್ನ ಒಂದ್ಸತಿ ನೋಡಿ ನನ್ನ ಒಂದ್ಸತಿ ಬೇಷನ್ನಿ ಅಂತ 98, 96, 95, 92 ಈ ಥರ ನನ್ನ ಪರ್ಸೆಂಟೇಜ್ಗಳು. ಸೊ ಈ ಥರ ಬಂದ್ರೂ ಅಲ್ಲಿ ಯಾರೋ ಇಬ್ಬರು ನನಗಿಂತ ಜಾಸ್ತಿ ತೆಗ್ದಿರೋರು, ಇಲ್ಲ ಒಬ್ಬ ಟೀಚರ್ ಮಗ ಫಸ್ಟ್ ಕ್ಲಾಸ್ ಬಂದಿರೋನು. ಸೊ ಈ ರೂರಲ್ ಸ್ಕೂಲ್ಗಳಲ್ಲೆಲ್ಲ ಒಂದಷ್ಟು ವಿಷಯಗಳಾಗುತ್ತೆ ಗೊತ್ತಾ, ಈ ತುಂಬ ದುಡ್ಡಿರೋರ ಮಕ್ಕಳನ್ನ ತುಂಬ ಪ್ರಾಮಿನೆನ್ಸ್ ಕೊಟ್ಟು ನೋಡೋದು, ಈ ಪ್ರಯಾರಿಟಿಗಳು ಕೊಡೋದು. ಸೊ ಅವಾಗ ನೀನು ಏನೇ ಮಾಡಿದ್ರು ಎಫರ್ಟ್ ವೇಸ್ಟ್ ಆಗ್ತಿತ್ತಲ್ಲ, ಇದೆಲ್ಲ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ದ ಓನ್ಲಿ ಗೋಲ್ ಇಸ್ ಲೈಕ್ ನಾನು ನನ್ನ ಪೇರೆಂಟ್ಸ್ನ ಪ್ರೌಡ್ ಫೀಲ್ ಮಾಡ್ಸೋಕ್ಕೆ ಬಂದಿರೋದು, ನಾನು ಇಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ ಅನ್ನೋ ವಿಷಯ ನನಗೆ ಅದು 10th ಸ್ಟ್ಯಾಂಡರ್ಡಲ್ಲಿ ಗೊತ್ತಾಗಿತ್ತು. ಟಿಲ್ ದಟ್ ಐ ವಾಂಟ್ ಟು ಟ್ರೈ ಟು ಇಂಪ್ರೆಸ್ ಪೀಪಲ್ ಅರೌಂಡ್ ಮೀ. ಸೊ ಈ ವಿಷಯಗಳು ನನಗೆ ತುಂಬ ಸೆನ್ಸಿಬಲ್. ಅಂದರೆ ದುಡ್ಡು ತುಂಬ ಇಂಪಾರ್ಟೆಂಟ್ ಲೈಫಿಗೆ, ಆ್ಯಂಡ್ ನಿನ್ನ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಅಂತ. ಸೊ ನಾಲೆಡ್ಜ್ ಇದ್ದರೆ ದುಡ್ಡು ಬರುತ್ತೆ ಅನ್ನೋದು ಒಂದಷ್ಟು ವಿಷಯ ಗೊತ್ತಾಯಿತು. ಸೊ ಓದು ನಿನಗೆ ಇಂಪಾರ್ಟೆಂಟ್ ಅಂತ. ಅಲ್ಲಿವರೆಗೂ ನಾನು ಸ್ಪೋರ್ಟ್ಸ್ ಆಡ್ದವನಲ್ಲ, ಬಿಕಾಸ್ 2nd ಸ್ಟ್ಯಾಂಡರ್ಡ್ ನನ್ನ ಮೇಜರ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿತ್ತು, ಲೆಫ್ಟ್ ಹ್ಯಾಂಡ್. ಸೊ ಅಲ್ಲಿವರೆಗೂ ನನ್ನ 10th ಸ್ಟ್ಯಾಂಡರ್ಡ್ವರೆಗೂ ನನ್ನ ಕೈ ಹಿಂಗೆ ಇರೋದು. ಸೊ ಅಲ್ಲಿವರೆಗೂ ನಾನು ಸ್ಪೋರ್ಟ್ಸ್ಗೆ ಯಾರೂ ಸೇರಿಸ್ಕೋತಾ ಇರಲಿಲ್ಲ. ಆ್ಯಂಡ್ ಸ್ಪೋರ್ಟ್ಸ್ ನಾನು ಏನಾದರೂ ನೋಡಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟ್ PU ನಾನು ಜಾಯ್ನ್ ಆಗಿದ್ದು ಕ್ರಿಕೆಟಿಗೆ. ಅದು ಯಾವುದೋ ಮೂಲೆಯಲ್ಲಿ ಆಡ್ತಾ ಇದ್ದಿದ್ದನ್ನು ನೋಡಿ ಒಬ್ಬ ಕೋಚ್ ನನ್ನ ಕರ್ಕೊಂಡೋಗಿ ಆಡಿಸಿದ್ದು. ಸೊ ಈ ಥರ ಕ್ರಿಕೆಟ್ ಕೆರಿಯರ್ ಸ್ಟಾರ್ಟ್ ಆಗಿದ್ದು. ಅದನ್ನು ನಾನು ಒಂದು ಒಳ್ಳೆ ಫೇಸ್ ತನಕ ತೊಗೊಂಡೋದೆ ನನ್ನ ಕ್ರಿಕೆಟ್ ಕೆರಿಯರ್ನ. ಇವೊಂದು ಇಟ್ಸ್ ಅ ಲೇಟ್, ಐ ಮೇಕ್ ಎನ್ ಎಫರ್ಟ್ ಟು ಫುಲ್ಫಿಲ್ ಮೈ ಡ್ರೀಮ್ಸ್. ಅದು ಒಂದು ಪಾಯಿಂಟಲ್ಲಿ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲಿಗೂ ನಿಂಗೆ ದುಡ್ಡೇ ಬೇಕು ಅಂತ. ಸೊ ವೇರ್ ಇಸ್ ದ ಮನಿ ಹೇಗೆ ನನ್ನ ಅಪ್ಪ ಅಮ್ಮನ ಹತ್ರ ಕೇಳೋಕ್ಕಾಗಲ್ಲ. ನೀವು ನಂಬಲ್ಲ, ನನ್ನ ಇಡೀ ಕೆರಿಯರ್ ಪೂರ್ತಿ, ನನ್ನ ಡಿಗ್ರಿ ಕೆರಿಯರ್ನ ನಾನು 3 ಜೀನ್ಸಲ್ಲಿ ಮುಗಿಸಿದ್ದೀನಿ. ನನಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳೋಕ್ಕೆ ಇಷ್ಟ ಇರಲಿಲ್ಲ. ನಂಗೆ ಕ್ರಿಕೆಟ್ ಕೆರಿಯರ್ ಬೇಕಾಗಿತ್ತು ಅವತ್ತಿನ ದಿನಕ್ಕೆ. ಒಂದು ಪಾಯಿಂಟಲ್ಲಿ ಅನ್ನಿಸ್ತು, ಇಲ್ಲ ಇಲ್ಲಿಗೂ ದುಡ್ಡೇ ಬೇಕು ಅಂತ. ಸೊ ಅದಾದಮೇಲೆ ನನ್ನ ಜಿಮ್ ಕೆರಿಯರ್ ಆಗಿರ್ಬೋದು, ಅಲ್ಲೂ ಅಷ್ಟೇ. ಸೊ ಅಲ್ಲಿ ನಾನು ಕಂಪ್ಲೀಟ್ ಅಂತ ಅನ್ನಿಸ್ತು, ನನ್ನ ನಾಲೆಡ್ಜ್ಗೆ, ನನ್ನ ಕಮ್ಯುನಿಕೇಷನ್ಸ್ಗೆ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ನಾನು ದುಡ್ಡು ಅರ್ನ್ ಮಾಡ್ಬೋದು. ಆ್ಯಂಡ್ ಐ ಲುಕ್ ಫಿಟ್, ಐ ಲುಕ್ ಗುಡ್, ಸೊ ಐ ಕ್ಯಾನ್ ಅರ್ನ್ ಅಂತ. ಆವಾಗ ಒಂದಷ್ಟು ಜನ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಅಲ್ಲಿ ನಮ್ಮ ಜಿಮ್ಮಿಗೆ ಬರೋರು ಹೇಳಿದ್ದು, ನೀನು ಚೆನ್ನಾಗಿ ಕಾಣಿಸ್ತೀಯಾ, ಮಾಡ್ಬೋದು ನೀನು ಅಂತ. ದೇ ಆರ್ ನಾಟ್ ಇನ್ವೈಟಿಂಗ್ ಮೀ, ಅಂದರೆ ಇನ್ವೈಟು ಮಾಡಲಿಲ್ಲ ಅವರು. ಆ್ಯಂಡ್ ದೇ ಜಸ್ಟ್ ಲೆಫ್ಟ್ ದ ಥಾಟ್ ನನ್ನ ತಲೆಯಲ್ಲಿ ತುಂಬ. ಜಾಕ್ ಮಂಜು ಸರ್, ಸುನಿಲ್ ಕುಮಾರ್ ಸಿಂಗ್ ಅಂತ ಒಬ್ಬರು ಡೈರೆಕ್ಟರ್ ಇದ್ರು ಗೊತ್ತಾ, ಆ ಸರ್. ಗೋಧೂಳಿ ಅಂತ ಸೀರಿಯಲ್ ಬರ್ತಿತ್ತು. ಸೊ ದೇ ಜಸ್ಟ್ ಗಿವ್ ಅನ್ ಇನ್ಫಾರ್ಮೇಷನ್, ಅಂದರೆ ನೀನು ಈ ಥರ ಇದೆ ಯೋಚನೆ ಮಾಡು ಅಂತ. ಆ್ಯಂಡ್ ಸುನಿಲ್ ಕುಮಾರ್ ಸಿಂಗ್ ಸರ್ ಸೈಡ್ ಲೈಕ್ ಇಟ್ಸ್ ಅ ಪ್ಯಾಷನ್, ಇಟ್ಸ್ ನಾಟ್ ಅ ಫ್ಯಾಷನ್. ಪ್ಯಾಷನ್ ಇಟ್ಕೊಂಬರೋದಿದ್ರೆ ಬಾ. ಸೊ ಈ ಥರ ವಿಷಯಗಳೆಲ್ಲ ನನ್ನ ತಲೆಗೆ ತುಂಬಿದಾಗ ನೋಡೋಣ ಅಂತ ಅನ್ನಿಸ್ತು. ಸೊ ಇಟ್ ಇನ್ಸ್ಪೈರ್ಡ್ ಮಿ ಅ ಲಾಟ್. ಇಲ್ಲಿ ದುಡ್ಡು ಇದೆ, ಹೆಸರು ಇದೆ, ನಿಂಗೆ ಏನು ಬೇಕೋ ಎಲ್ಲ ಇದೆ, ಬಟ್ ಯು ಶುಡ್ ಮೇಕ್ ಎನ್ ಬೆಟರ್ ಎಫರ್ಟ್ ಅಂತ. ಸ್ಮಾರ್ಟ್ ಎಫರ್ಟ್, ಪೇಷನ್ಸು, ಆಮೇಲೆ ಏನೋ ಒಂದು ಆಗುತ್ತೆ ಅನ್ನೋ ನಂಬಿಕೆ, ದೃಢ ನಂಬಿಕೆ. ಆ್ಯಂಡ್ ಲರ್ನಿಂಗ್ ಥಿಂಗ್ಸ್ ತುಂಬ ಇದೆ ಇಲ್ಲಿ, ಕಲಿಯೋಂಥದ್ದು ತುಂಬ ವಿಷಯಗಳಿದೆ. ಆ್ಯಂಡ್ ಬೀಯಿಂಗ್ ಎ ಕ್ಯಾರೆಕ್ಟರ್ ನಾನು ಕಲಿತಾ ಹೋಗ್ಬೋದು, ಆ್ಯಂಡ್ ಸಿನಿಮಾ ವೈಸ್ ಕಲಿತಾ ಹೋಗ್ಬೋದು. ಆ್ಯಂಡ್ ಇಟ್ಸ್ ಅನ್ ಎಜುಕೇಷನ್ ಅಂತ ಅನ್ನಿಸ್ತು. ಸೊ ಈ ಥರ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಾನು. ಆ ಸಕ್ಸಸ್ ನಿಮ್ಗೊಂದು ಏನೊಂದು ಹುಚ್ಚು ಕುದುರೆ ಥರ ಒಂದು ಫೀಲ್ ಕೊಡುತ್ತೆ. ಯು ವಾಂಟ್ ಟು ಹ್ಯಾವ್ ಮೋರ್ ಕಂಟ್ರೋಲ್ ಆನ್ ಇಟ್, ಆನ್ ಹೌ ಯು ಗೋನ್ ಯೂಸ್ ದ್ಯಾಟ್. ಯಾವ ವಿಚಾರದ ಬಗ್ಗೆ ವೆರಿ ಸೆನ್ಸಿಟಿವ್ ರೈಟ್ ನಾವು? ಸೆನ್ಸಿಟಿವ್ ಅಂತಂದರೆ ಭಾಳ ಯಾವ ವಿಚಾರದ ಬಗ್ಗೆ ಭಾಳ ಸೂಕ್ಷ್ಮ ಇದ್ದೀರಾ ಈಗ? ದುಡ್ಡು, ಮನಿ, ಅಂದರೆ ತುಂಬ ಸೆನ್ಸಿಬಲ್ ಆಗಿ ಖರ್ಚು ಮಾಡೋದ್ರ ಬಗ್ಗೆ ಆ್ಯಂಡ್ ಬರೋದ್ರ ಬಗ್ಗೆ ಕೂಡ. ಸೊ ಫಸ್ಟ್ ಹೆಂಗಂದ್ರೆ ನಂಗೆ ಒಪ್ಕೊತಾ ಇದ್ದೆ, ಬಿಕಾಸ್ ಐ ವಾಂಟ್ ನೇಮ್ ಅದು ಇದು ಅಂತ. ಈಗ ನೇಮಿಂದ ಏನು ಬರುತ್ತೆ ನೋಡೋಣ ಅಂತ, ಬಿಕಾಸ್ ನಂದು ಅಕೌಂಟ್ ತುಂಬಬೇಕು ಅನ್ನೋ ವಿಚಾರಗಳು ಬಂದಾಗ ಫಸ್ಟು ರ್ಯಾಂಡಮಾಗಿ ಒಪ್ಕೊತಿದ್ದಂಗಿತ್ತು, ಇಲ್ಲ ಯೋಚನೆ ಮಾಡೋದಲ್ಲೇ ಒಪ್ಕೊತಿದ್ದೆ ಅನ್ನೋದಿತ್ತು. ಇದಕ್ಕೆಲ್ಲ ಒಂದು ಸ್ವಲ್ಪ ಕಡಿವಾಣ ಹಾಕೋಣ, ನೋಡ್ಕೊಂಡು ಒಪ್ಕೊಳ್ಳೋಣ ಅನ್ನೋದಿದೆ. ಆ್ಯಂಡ್ ಖರ್ಚು ಮಾಡೋ ವಿಚಾರಕ್ಕೆ ಬಂದಾಗ ನಾನು ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡ್ತೀನಿ. ಅಂದರೆ ಆಗಿಬಿಡ್ಲಿ, ನನಗಿಷ್ಟ ಇದೆ, ಮುಗಿಸ್ಕೊಂಬೋಣ, ಅದರಲ್ಲಿ ಏನಿದೆ. ಈಗ ಎಲ್ಲ ಟ್ರಿಪ್ ಹೋಗಬೇಕು, ನಡಿ ಹೋಗೋಣ, ಈ ಥರದ್ದೆಲ್ಲ ಒಂದು ಔಟ್ ಆಫ್ ಕಂಟ್ರೋಲಿದ್ದೆ ನಾನು. ಈಗ ಅದೊಂದು ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡ್ತೀನಿ, ಬೇಕಾ ಇದು, ನಿನಗೆ ಬೇಕಾ, ಇದು ಬೇಡವಾ. ಸೊ ಈ ವಿಚಾರಗಳ ಬಗ್ಗೆ ತುಂಬ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಯೋರ್ ಕನೆಕ್ಷನ್ಸ್ ಇನ್ ಬಿಗ್ ಬಾಸ್ ಹೌಸ್, ಈಗ ಫಾರ್ ಎಕ್ಸಾಂಪಲ್ ಐ ಥಿಂಕ್ ರಜತ್ 50 days ಆದಮೇಲೆ ಬಂದ್ರೂ ಜೊತೆ ಒಳ್ಳೆ ಕನೆಕ್ಟ್ ಇತ್ತು ಅಂತ. ಸೊ ಹೌ ಡು ಯು ಕನೆಕ್ಟ್ ಟು ಪೀಪಲ್? ದಟ್ಸ್ ಅ ವೈಬ್ ಮ್ಯಾಮ್. ಈಗ ನಾನೇನೋ ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂತಂದಾಗ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಆ್ಯಂಡ್ ಯು ಲೈಕ್ ಇಟ್ ಅಂತ. ಸೊ ಇಫ್ ಐ ಆಮ್ ಟಾಕಿಂಗ್ ಅಬೌಟ್ ದೋಸೆ, ನಿಮಗೂ ದೋಸೆ ಬಗ್ಗೆ ಇಷ್ಟ ಇದ್ದರೆ ಮಾತ್ರ ನೀವು ದೋಸೆ ಬಗ್ಗೆ ಕೇಳಿಸ್ಕೊತೀರಾ, ಇಲ್ಲಾಂದರೆ ನೀವು ಕೇಳಿಸ್ಕೊಳ್ಳಲ್ಲ. ಬೈ ಯುವರ್ ರಿಯಾಕ್ಷನ್ ಓನ್ಲಿ ಐ ಗಾಟ್ ಟು ನೋ ಅನ್ನೋ ಥರ. ಆ್ಯಂಡ್ ಈಸ್ ಅ ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಆ್ಯಂಡ್ ಐ ಆಮ್ ಅ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಸೊ ವಿ ಬೋತ್ ಆರ್ ಲೈಕ್ ಆ ಥರ ವೈಬ್ ಮ್ಯಾಚ್ ಆಗೋಯ್ತು. ಸೊ ಮಾಡೋ ಅಂಥ ಕಾಮಿಡಿಗಳಾಗಿರ್ಬೋದು, ಮಾತಾಡೋಂಥ ವಿಷಯಗಳಾಗಿರ್ಬೋದು, ಅವ್ನು ಒಳಗೆ ಬಂದಿರೋ ಅಂಥ ವಿಷಯ ಏನಕ್ಕೆ ಅಂತ ತಿಳ್ಕೊಂಡ್ಮೇಲೆ, ನಾನು ಒಳಗೆ ಏನು ಕೊಡ್ದಾಡ್ತಿದ್ದೀನಿ ಅಂತ ಅವ್ನು ತಿಳ್ಕೊಂಡ್ಮೇಲೆ,
ಸೊ ಈ ಥರ ಒಂದಷ್ಟು ವಿಷಯಗಳು ನಮ್ಮನ್ನು ಕನೆಕ್ಟ್ ಮಾಡ್ಕೊತಾ ಹೋಯ್ತು. ಲಾಸ್ಟ್ ಮೂಮೆಂಟ್ ಆನ್ ದ ಸ್ಟೇಜ್ ಹ್ಮ್. ರನ್ನರ್ ಅಪ್ ಅಂತ ಗೊತ್ತಾಗೋಕ್ಕೂ ಮುಂಚೆ ತಲೆಯಲ್ಲಿ ಏನು ಓಡ್ತಾ ಇತ್ತು? ಆ್ಯಸ್ ಎ ಸೈಡ್ ಬಿಫೋರ್ ಲೈಕ್ ನನಗೆ ಇದ್ದಿದ್ದೇ ಅಷ್ಟು, ಸುದೀಪ್ ಅಣ್ಣ ಕೈ ಹಿಡ್ಕೊಂಡು ಮನೆಯಿಂದ ಆಚೆ ಕರ್ಕೊಂಡು ಹೋಗಬೇಕು ಅಷ್ಟೇ. ಅದಾದಮೇಲೆ ರಿಸಲ್ಟ್ ಬೇರೆ. 120 ದಿನ ಮನೆಯೊಳಗಿದ್ಮೇಲೆ ನಿಮ್ಗೆ ಜನ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತಂದಮೇಲೆ ರಿಸಲ್ಟ್ ಬಗ್ಗೆ ಟೆನ್ಷನ್ ಇರಲ್ಲ. ಹೌದು, ಮನೇಲಿರೋರೆಲ್ಲ ಕಪ್ ಗೆಲ್ಲಕ್ಕೆ ಬರೋದು, ಬಟ್ ಯಾವ ಪ್ರಾಸ್ಪೆಕ್ಟಿವಲ್ಲಿ ಜನ ನನ್ನನ್ನು ನೋಡ್ತಿದ್ದಾರೆ ಅನ್ನೋದು ಗೊತ್ತೇ ಇರಲಿಲ್ವಲ್ಲ ನನಗೆ. ಬಿಟ್ಸ್ ಆ್ಯಂಡ್ ಪೀಸಸ್ ನಿಮಗೆ ಈ ಸತಿ ಪೇರೆಂಟ್ಸ್ ಅಲ್ಲೋ ಇದ್ದರು, ಪೇರೆಂಟ್ಸ್ ನಮ್ಮ ಜೊತೆಗೆ ಉಳ್ಕೊಳ್ಳೋದಿತ್ತು, ಅವ್ರೇನೋ ಹೇಳ್ತಾ ಇದ್ದಾರೆ ಅಂತ ಆದ್ರೂ. ಸೊ ಒಂದಷ್ಟು ಜನ ಆಚೆ ಕಡೆ ಜನನ ಮೀಟ್ ಮಾಡೋದಿತ್ತು, ಅಲ್ಲೂ ಯಾರೋ ಏನೋ ಕೇಳ್ತಾ ಇದ್ದಾರೆ ಅಂತಿದ್ರು. ಸೊ ಅವ್ರು ನಮ್ಮನ್ನು ಯಾವ ಥರ ನೋಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತೇ ಇಲ್ವಲ್ಲ, ನಾನು ಯಾವ ಥರ ಕಾಣಿಸಿದ್ದೀನಿ ಅನ್ನೋದು ಗೊತ್ತೇ ಇಲ್ವಲ್ಲ. ಸೊ ದಿನ ಕಪ್ಪನ್ನು ಇಷ್ಟಪಡೋದು ಹೆಂಗೆ ನಾನು? ಸೊ ಹೌದು, ನನಗೆ ತುಂಬಾ ಆಸೆ ಇತ್ತು ಕಪ್ ಗೆಲ್ಲಬೇಕು ಅಂತ, ಬಟ್ ನನಗೆ ನನ್ನ ದಿನ ಇದ್ದಿದ್ದೇನು ಅಂತಂದರೆ ಕೊನೆ ಮೂಮೆಂಟ್ ಸುದೀಪ್ ಅಣ್ಣ ನನ್ನ ಮನೆಯಿಂದ ಆಚೆ ಕರ್ಕೊಂಡು ಹೋಗಬೇಕು. ದಿಸ್ ಇಸ್ ಲೈಕ್ ಐ ವಾಂಟ್ ಇಟ್. ಮನೆ ಒಳಗೆ ಎಂಟ್ರಿ ನಾನು ಆಗ್ತಾಯಿದ್ದೀನಿ, ಎಕ್ಸಿಟ್ ಅವ್ರು ಕರ್ಕೊಂಡು ಹೋಗಬೇಕು. ಆ್ಯಂಡ್ ರಿಸಲ್ಟ್ ಇಸ್ ಲೈಕ್ ಅವ್ರೇನು ನೋಡಿದ್ದಾರೆ, ಅವ್ರಿಗೇನು ಇಷ್ಟ ಅದ್ರ ಮೇಲೆ ಕೊಟ್ಕೊಳ್ಳಿ ರಿಸಲ್ಟ್ ಅಂತ. ನಾನು ಅಲ್ಲಿಗೆ ರಿಲ್ಯಾಕ್ಸ್ ಆಗಿಬಿಟ್ಟೆ. ಸೊ ಮನೆಯಿಂದ ಆಚೆ ಕಾಲಿಟ್ಟ ಮೇಲೆ ನನ್ನ ಕರ್ತವ್ಯ ಮುಗೀತು ಗುರು, ಇನ್ನೇನಿದ್ರು ನಿಮ್ಮದು. ವೋಟಿಂಗ್ ನನ್ನ ಕೈಲಿಲ್ಲ, ಆ್ಯಂಡ್ ಇನ್ನು ಬೇರೆದು ಯಾವುದೇ ಆಸ್ಪೆಕ್ಟ್ಸ್ ನನ್ನ ಕೈಲಿ ಇಲ್ಲಿದ್ದ. ನನ್ನ ಕೈಲಿ ಏನಿದೆ ಅದಕ್ಕೆ ನಾನು 100% ಹಾಕಿದ್ದೀನಿ, 200% ಎಫರ್ಟ್ ಹಾಕಿ ನಾನು ಒಳಗಿದ್ದೀನಿ. ಇನ್ನೇನು ಮಿಕ್ಕಿದ್ದು ನಂಗೆ ಸ್ಟೇಜ್ ಮೇಲೆ ಹೋದಾಗಲೂ ನನಗೇನು ಭಯ ಇರಲಿಲ್ಲ. ಐಸ್ ಲೈಕ್ ಓಕೆ, ಟಾಪ್ 3 ಕರ್ಕೊಂಡು ಹೋದ್ರು, ನಾನು ಟಾಪ್ 3 ಆಚೆ ಬಂದಿದ್ದು ನನಗೇನು ಬೇಜಾರಾಗ್ತಿರ್ಲಿಲ್ಲ. ನಂಗೆ ಕ್ಯಾಲ್ಕುಲೇಷನ್ಸೇ ಇಟ್ಕೊಂಡಿರಲಿಲ್ಲ ಅದ್ರ ಮೇಲೆ. ಅದು ಓಕೆ, ಹನುಮಂತು ವಿನ್ನರ್ ಅಂತ ಹೇಳ್ತಿದ್ರು, ಹೌದಾ ಹನುಮಂತು ವಿನ್ನರ್, ಓಕೆ ಅಂತ ಕನ್ಸಿಡರ್ ಮಾಡಿ ನಾನು ಆಚೆ ಬಂದೆ. ನಂದಿದ್ದು ಕಾಂಪಿಟೇಷನ್ ಇನ್ನೊಬ್ಬನ ಮೇಲಲ್ಲ, ನನ್ನ ಮೇಲೆ. ನಾನು ಸ್ಟೇಜ್ ಬರೋ ತನಕ ನನ್ನ ವಿನ್ನಿಂಗ್ ಇತ್ತು. ಐ ವನ್ ದ ಶೋ, ಕಮಾನ್ ಅಂದ್ಕೊಂಡು. ಸೊ ಮುಂದೆ ವಾಟ್ ನೆಕ್ಸ್ಟ್? ವಾಟ್ ಆರ್ ಯು ಕ್ಯೂರಿಯಸ್ ಅಬೌಟ್? ನಮ್ಮ ಶೋ ಹೆಸರು ಜಸ್ಟ್ ಕ್ಯೂರಿಯಸ್ ಆಗಿರೋದ್ರಿಂದ ಈ ಫೇಸ್ ಆಫ್ ಲೈಫಲ್ಲಿ ಯಾವ ವಿಚಾರದಲ್ಲಿ ನೀವು ತುಂಬ ಕುತೂಹಲದಿಂದ ಇದ್ದೀರಿ? ಹೌದು, ಅಂದರೆ ತುಂಬ ಅಂದ್ಕೊಂಡು ಹೋಗಿದ್ದು ಸಕ್ಸಸ್ ಅಂದರೆ ಮೀಟ್ ಮಾಡಿದ್ದೀನಿ ಅಂತ ಅನ್ನಿಸ್ತು ಈ ವೇದಿಕೆಯಿಂದ. ಇವತ್ತು ತುಂಬ ಜನಗಳಿಗೆ ಹತ್ರ ಆಗಿದ್ದೀನಿ. ಆ್ಯಂಡ್ ಮನೆ ಮಗ ಅಂತ ನೋಡ್ತಾರೆ, ಒಂದಷ್ಟು ಜನ ಫ್ರೆಂಡ್ಸ್ ಅಂತ ನೋಡ್ತಾರೆ. ನನಗೆ ಅಂದರೆ ತುಂಬ ಖುಷಿ ಕೊಟ್ಟಿದ್ದೀನಿ ಅಂದರೆ ಚಿಕ್ಕ ಮಕ್ಕಳು ನನ್ನ ಇಷ್ಟಪಡ್ತಾರೆ. ನನಗೆ ಅದು ತುಂಬ ಸರ್ಪ್ರೈಸಿಂಗ್ ಅನಿಸಿತ್ತು. ನನ್ನ ಹೆಂಗೆ ಚಿಕ್ಕ ಮಕ್ಕಳು ಕನೆಕ್ಟ್ ಆದರು ಅಂತ ಗೊತ್ತಿಲ್ಲ. ಐ ಲಿಟ್ರಲಿ ವಾಂಟೆಡ್ ಟು ಎಂಟರ್ಟೈನ್ ದೆಮ್. ನನಗೆ ಅವ್ರನ್ನ ತುಂಬ ಎಂಟರ್ಟೈನ್ ಮಾಡಬೇಕು ಅಂತ ಇಷ್ಟ ಇದೆ. ಆ್ಯಂಡ್ ತುಂಬ ಎಂಜಾಯ್ ಮಾಡಿಸ್ಬೇಕು. ಒಂದು ಥಿಯೇಟ್ರಿಗೆ ನಾನು ಮನೆ ಮಗನ ಸಿನಿಮಾ ನೋಡೋಕ್ಕೆ ಬರ್ತಿದ್ದೀನಿ ಅನ್ನೋ ಥರ ಬರಬೇಕು ಅವರೆಲ್ಲ ಥಿಯೇಟ್ರಿಗೆ ಅನ್ನೋದಿದೆ. ಈಗ ಹೆಂಗೆ ನಾವು ಪುನೀತ್ ಸರ್ ಸಿನಿಮಾಗಳಿಗೆ ಹೋಗ್ತಾ ಇದ್ವಿ ಅಂತಂದರೆ, ಅಮ್ಮಂಗೆ ಪುನೀತ್ ಸರ್ ಅಂದರೆ ಇಷ್ಟ, ಬಿಕಾಸ್ ಅಮ್ಮ ಮತ್ತು ಪುನೀತ್ ಸರು ಸೇಮ್ ಏಜ್ ಕ್ಯಾಟಗರಿ. ಸೊ ಅವ್ರದ್ದು ಚಿಕ್ಕ ವಯಸ್ಸಿನ ಸಿನಿಮಾಗಳೆಲ್ಲ ಅಮ್ಮ ಅವ್ರ ಚಿಕ್ಕ ವಯಸ್ಸಿನಗಳಲ್ಲಿ ನೋಡ್ಕೊಂಬಂದಿರ ಅಂತ. ಸೊ ಅಪ್ಪು ಫಿಲ್ಮ್ನ ನಾನು ನಮ್ಮಮ್ಮ ಬ್ಲ್ಯಾಕಲ್ಲಿ ಹೋಗಿ ನೋಡಿದ್ವಿ. ನಾನಿನ್ನೂ ಅವಾಗ ಚಿಕ್ಕ ಹುಡುಗ. ಹಂಗೆ ಅಪ್ಪು ಸರ್ ನನಗೆ ಕನೆಕ್ಟ್ ಆಗಿದ್ದು. ಅಂದರೆ ಒಬ್ಬ ಚಿಕ್ಕ ಹುಡುಗ ಅಂದರೆ ನಾನೂ ಇನ್ಸ್ಪೈರ್ ಆಗಿ ಅವತ್ತಿನ ದಿನ ಅಪ್ಪು ಸರ್ ಸಿನಿಮಾನ ನೋಡೋಕ್ಕೆ ಬರ್ತಾಯಿದ್ದೆ. ಈ ಥರ ಒಂದಷ್ಟು ಜನನ ಅಂದರೆ ಚಿಕ್ಕವ್ರನ್ನ ಇನ್ಸ್ಪೈರ್ ಮಾಡಬೇಕು ಅನ್ನೋದಿದೆ. ಈಗ ನನ್ನ ಕಡೆಯಿಂದ ಒಂದು 10 ಇಯರ್ಸ್ 15 ಇಯರ್ಸ್ ಹೆಂಗೆ ಕೆಳಗಡೆ ಇದ್ದಾರಲ್ಲ, ಅವ್ರುಗಳಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಸಿನಿಮಾ ಮಾಡಬೇಕು ಅಂತಷ್ಟಿದೆ. ಸೊ ಇದು ನನಗೆ ಕ್ಯೂರಿಯಸ್ ಆಗಿರೋದು. ಇದನ್ನೆಲ್ಲ ಇವು ಇಟ್ಕೊಂಡು ನಾನು ಹೆಂಗೆ ಆ ವಿಷಯನ ಟಚ್ ಮಾಡ್ತೀನಿ ಅಂತ. Amazing. Keep going. Yeah. And so that was ನಮ್ಮ ವಿಕ್ರಮ್ ಆನ್ ಜಸ್ಟ್ ಕ್ಯೂರಿಯಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಅಫ್ಕೋರ್ಸ್ ವಾಟ್ಸಪ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ. ಇನ್ನೇನೇನು ಮಾಡಬೇಕು ಅನ್ಸುತ್ತೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಕ್ರಮ್. ಥ್ಯಾಂಕ್ ಯು ಸೋ ಮಚ್.